ರಾಜ್ಯದ ಜನರಿಗೆ ಮಕ್ಬುಲ್ ಟೋಪಿ ಹಾಕಿ ಅಧಿಕಾರಕ್ಕೆ ಬಂದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ DK ಶಿವಕುಮಾರ್ ನೇತೃತ್ವ ಸರ್ಕಾರ ಇದುವರೆಗೂ ಟೇಕಪ್ ಆಗಿಲ್ಲ, IC ವಾರ್ಡ್ನಾಗಿದೆ. ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾದಂಗೆ ಒಂದು ಕಡೆ ಮುಖ್ಯಮಂತ್ರಿಗಳು ಕುರ್ಚಿ ಸುಭದ್ರ 5 ವರ್ಷ ನಾನೇ CM ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ಎಲ್ಲ ತಂತ್ರಗಾರಿಕೆ ದೇವಾನುದೇವತೆಗಳು ಬಳಿ ಮೊರೆ ಹೋಗ್ತಿದ್ದಾರೆ. ಕುರ್ಚಿಗಾಗಿ ಕಚ್ಚಾಟ, ಕಿತ್ತಾಟ, ಕೂಸು ಬಡವಾಗಿದೆ. ರಾಜ್ಯದ ಅಭಿವೃದ್ಧಿ ಶೂನ್ಯ, ಅಭಿವೃದ್ಧಿ ಆಗಿಲ್ಲ. ಕೆಲವು ಮಂತ್ರಿಗಳು ಸಿದ್ದರಾಮಯ್ಯರ ಪರ, ಕೆಲವು DK ಶಿವಕುಮಾರ್ ಪರ. ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬದುಕಿಲ್ಲ, ಸತ್ತೋಗಿದೆ, ಅಭಿವೃದ್ಧಿ ಆಗಿಲ್ಲ, ಕೊಟ್ಟ ಭರವಸೆಗಳು ಈಡೇರಿಲ್ಲ. ಭ್ರಷ್ಟಾಚಾರ ಹಗರಣಗಳ ಸರ್ಕಾರ, ಮೂಡ, ವಾಲ್ಮೀಕಿ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ. ಗುಂಡಿ ಮುಚ್ಚಕ್ಕೂ ಯೋಗ್ಯತೆ ಹಣ ಇಲ್ಲ, ಸರ್ಕಾರಿ ನೌಕರಿ ಕೊಡೋಕ್ಕೆ ಹಣ ಇಲ್ಲ. ಗೃಹಲಕ್ಷ್ಮಿ ಭಾಳಷ್ಟು ಜನ ಹಣ ಬಂದಿಲ್ಲಂತ ಮಹಿಳೆಯರು ಎಲ್ಲ ಕಡೆ ಇವತ್ತು ಅವ್ರ ಧ್ವನಿ ಕೇಳ್ತಾ ಇದ್ದಾವೆ. ಹಾಗೆ ಸರ್ಕಾರ ಬದುಕಿಲ್ಲ, ಸತ್ತೋಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರಿ? ಎಸ್ ನಿಜ. ನೋಡಿ, ನಾವು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ DK ಶಿವಕುಮಾರನ್ನ ಭೇಟಿ ಮಾಡಿದ್ದು ರೈತರ ಜ್ವಲಂತ ಸಮಸ್ಯೆಗಳಿಗೋಸ್ಕರ. ನಮ್ಮ ಭದ್ರಾ ಬಲದಂಡೆಯ ನಾಲೆಯನ್ನು ಸೀಳಿ ಅವೈಜ್ಞಾನಿಕವಾಗಿ ಪಕ್ಕದ ಜಿಲ್ಲೆಗಳಿಗೆ ನೀರು ತೆಗೆದುಕೊಂಡು ಹೋಗೋದನ್ನು ನಾವು 21ನೇ ತಾರೀಕು ಕೇವಲ ನಾನೊಬ್ಬನೆಲ್ಲ ನಾವೆಲ್ಲ ಮುಖಂಡರುಗಳು ವೀಕ್ಷಣೆ ಮಾಡಿದ್ವಿ. 23ನೇ ತಾರೀಕು ದೊಡ್ಡ ಹೋರಾಟವನ್ನು ಮಾಡಿದ್ವಿ. ಭದ್ರಾ ಜಲಾಶಯ ಮುತ್ತಿಗೆ ಪ್ರತಿಭಟನೆ ಮಾಡಿದ್ವಿ. ಭದ್ರಾ ಜಲಾಶಯದ 144 ಸೆಕ್ಷನ್ ಹಾಕಿ 1000 ಪೊಲೀಸ್ ನಮ್ಮನ್ನು ಬಂಧಿಸಿದರು. ಅಂದು ತೀರ್ಮಾನ ಮಾಡಿದ್ವಿ 23ನೇ ತಾರೀಕು 25 ದಾವಣಗೆರೆ ಬಂದು, ಅಲ್ಲ ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದು, 28 ದಾವಣಗೆರೆ ಬಂದು. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ ಬಲವಂತವಾಗಿ ನಮ್ಮನ್ನು ಎತ್ತಕೊಂಡು ಹೋದರು. ಕೆಲವು ಮುಖಂಡರುಗಳ ಮೇಲೆ ಪೊಲೀಸ್ ದೌರ್ಜನ್ಯ ಮಾಡಿದರು. ಒಂದು ರೀತಿ ಡಿಕ್ಟೇಟರ್ಶಿಪ್, ತೊಗಲಕ್ಕೆ ದರ್ಪ ಅಂತ ಈ ಪೊಲೀಸ್ನವರು ಸರ್ಕಾರದ ಏಜೆಂಟ್ರಾಗಿ ಕೆಲಸ ಮಾಡಿದರು. ನಾವು ಹೋರಾಟ ನಿಲ್ಲಿಸಲಿಲ್ಲ. 27 ಬೈಕ್ ರ್ಯಾಲಿ ಮಾಡಿದ್ವಿ, 28 ದಾವಣಗೆರೆ ಬಂದು ಸಹಕಾರ ಕೊಟ್ಟರು ಜನ. ಹಕ್ಕಿ ನಮ್ಮ ಹಕ್ಕು, ನೀರಿಗಾಗಿ ಹೋರಾಟ ಮಾಡ್ತಿದ್ವಿ. ಹಂಗಂತೇಳಿ ಕುಡಿಯೋ ನೀರಿಗೆ ವಿರೋಧ ಇಲ್ಲ. ಕಾಂಗ್ರೆಸ್ಸರ ಅಪಪ್ರಚಾರ ಮಾಡ್ತಾರೆ, ಇದು BJP ಕೊಟ್ಟದ್ದು, ಯಡಿಯೂರಪ್ಪನವ್ರು ಕೊಟ್ಟದ್ದು. ಹೌದು, ನಿಜ. ನಾವೀಗ ನಮ್ಮ ಸಾಹೇಬ್ರಿಗೆ ಮನವರಿಕೆ ಮಾಡಿಕೊಟ್ಟು ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ನೀರು ತೆಗೆದುಕೊಂಡು ಹೋಗೋಕೆ ಯಡಿಯೂರಪ್ಪನವರು ಆದೇಶ ಮಾಡಿಲ್ಲ. 1600 ಕೋಟಿ ಯಡಿಯೂರಪ್ಪನವರು ಹಣ ಬಿಡುಗಡೆ ಮಾಡಿದ್ದು. ಕಾಂಗ್ರೆಸ್ಸರು ಈಗ ಅಪಪ್ರಚಾರ ಮಾಡ್ತಾರೆ. ಆ ಯೋಜನೆಯನ್ನು ನಾವು ಏನಾದರೂ ಭೇಟಿ ಕೊಡಿದ್ರೆ ನಮ್ಮದೇ ಅಂತ ಹೇಳ್ತಿದ್ರು, ಎದೆ ಮುಟ್ಟಿಗೆ ಅಂತ ತಟ್ಕೊಂಡು. ಆದರೆ ನಾವು ಹೋರಾಟದ ಫಲ BJPದು ಅಂತ ಹೇಳ್ತಾರೆ. ಆಯಿತು, ಯಡಿಯೂರಪ್ಪನವರು ಎಲ್ಲಾದರೂ ಎಸ್ಟಿಮೇಟ್ ಒಳಗೆ ನಾಲೆಯನ್ನು ಸೀಲ್ ತೆಗೆದುಕೊಂಡ್ರು ಹೋಗ್ರಿ ಅಂತ ಹೇಳಿಲ್ಲ. ಇಂಥ ಬೃಹತ್ ಯೋಜನೆಗಳನ್ನು, ಲಿಫ್ಟ್ ಇರಿಗೇಷನ್ನು, ಬಹುಗ್ರಾಮಗಳ ಕುಡಿಯ ನೀರು ಯೋಜನೆ ಇರ್ಬೋದು, ದೊಡ್ಡ ದೊಡ್ಡ ಯೋಜನೆಗಳು BJP ಸರ್ಕಾರ ಯಡಿಯೂರಪ್ಪ ಕೊಟ್ಟದ್ದು ನಿಜ. ಆದರೆ ಯಡಿಯೂರಪ್ಪನವರು ಎಲ್ಲಿ ನಾಳೆಯನ್ನು ಸೀಳಿ ತೆಗೆದುಕೊಂಡ್ರೆ ಹೋಗ್ರಿ ಅಂತ ಹೇಳಿಲ್ಲ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಹ 31 ಕೋಟಿ ಹಣ ಕೊಡದಿರಿ ಇದಕ್ಕೆ. ಹಾಗಾಗಿ ಕುಡಿಯುವ ನೀರಿಗೆ ನಾವು ವಿರೋಧ ಇಲ್ಲ ಅಂತ ಹೇಳಿದ್ವಿ. ಕೆಲವರು ಅಪಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ಸಿನ ಮುಖಂಡರು. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಅವರಿಗೆ ಪೂರಕವಾಗಿ ಮನವಿ ಕೊಡೋ ಜೊತೆಗೆ ಸವಿಸ್ತಾರವಾಗಿ ಎಲ್ಲ ವಿಷಯ ಗಮನಕ್ಕೆ ತಂದಿದ್ವಿ. ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಅವರು ನಮಗೆ ಭರವಸೆ ಕೊಡಿದರೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯಕ್ಕೆ ಬಿಡಲ್ಲ ಅಂತ ಅವರು ನಮಗೆ ಭರವಸೆ ಕೊಡಿದರೆ ಇವತ್ತು ನಾವು ದಾವಣಗೆರೆಯಲ್ಲಿ ಸಂಜೆ ಮತ್ತೆ ಸೇರ್ತಾ ಇದ್ದೀವಿ. ಮುಂದಿನ ಹಂತದ ಹೋರಾಟಗಳನ್ನು ರೂಪುರೇಷೆ ಮಾಡ್ತೀವಿ. DK ಶಿವಕುಮಾರ್ ಸ್ಥಳಕ್ಕೆ ಬರ್ತೀವಿ ಅಂತ ಹೇಳಿದರೆ ಬರ್ಬೇಕಂತ ಹೇಳಿದ್ವಿ. ಹಾಗಾಗಿ ಭೇಟಿ ಮಾಡಿದ್ದು ಸತ್ಯ. ತಗೊಂಬಂದ್ವಿ. ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ತಾವು ಹಿಂದೆ ಆದೇಶ ಮಾಡಿದ್ದು 1600 ಕೋಟಿ ತಮ್ಮ ಕಾಲದಲ್ಲಿ ಆಗಿದ್ದು ನಿಜ. ಆದರೆ ನಾಲೆಯನ್ನು ಸೀಳಿ ಎಲ್ಲೂ ತಾವು ಹೇಳಿಲ್ಲ, ಕುಡಿಯೋ ನೀರಿಗೆ ನಾವು ಅಡ್ಡಿಪಡಿಸಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರಿಗೆ ಮನವರಿಕೆ ಮಾಡಿಕೊಡಿ, ಅವ್ರಿಗೆ ಗೊತ್ತಿದೆ. ಹಾಗೆ ನಮ್ಮ ಹೋರಾಟ ದಾವಣಗೆರೆ ಜಿಲ್ಲೆಯ ರೈತರ ಜೊತೆಗೆ ಶಿವಮೊಗ್ಗ ಗ್ರಾಮಾಂತರ, ಭದ್ರಾವತಿ ಗ್ರಾಮಾಂತರ ಆ ಜನರಿಗೂ ಅನ್ಯಾಯ ಆಗುತ್ತೆ. ಬಹುಶಃ ನಾವು ಈಗಾಗಲೇ ದಾವಣಗೆರೆ ಸೇರ್ತೀವಿ. ಬುಧವಾರ
ದೊಡ್ಡ ಮಟ್ಟದ ಟ್ರ್ಯಾಕ್ಟ್ರ್ ಚಲೋ ಅಂತೇಳಿ ಹೋರಾಟವನ್ನು ನಂಬ್ಕೊಂಡಿದ್ದೀವಿ. ಸಾವಿರಾರು ಟ್ರ್ಯಾಕ್ಟ್ರಿ ಬರ್ಬೇಕಂತ ಕರೆ ಕೊಡ್ತಾ ಇದೀವಿ. ಇವತ್ತು ಸೇರ್ತಿದ್ವಿ ದಾವಣಗೆರೆಗೆ. ಥ್ಯಾಂಕ್ ಯು. ನಿನ್ನೆ ಸಭೆಯಲ್ಲಿ ಏನಾದರೂ ಸ್ಪಷ್ಟವಾದಂಥ ನಿರ್ದೇಶನಗಳು ಆ ಥರ ಏನಾದರೂ ಬಂದಿದೆ? ನೋಡೋಣ, ಸಂಘಟನೆ ದೃಷ್ಟಿಯಿಂದ ನಮಗೆ ಮಾರ್ಗದರ್ಶನ ಮಾಡಿದರೆ ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಬಾಡೀಸ್ ಚುನಾವಣೆ, ಮುಂಬರುವ ವಿಧಾನಸಭೆ ಚುನಾವಣೆ, ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ಹೆಚ್ಚಬೇಕು. ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು. ಸಂಘಟನೆ ಒಟ್ಟಾಗಿ ಕೆಲಸ ಮಾಡ ಅಂತ ಹೇಳಿದ್ದಾರೆ. ನಾಲ್ಕು ಗೋಡೆ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಹೇಳಿದ್ದೀವಿ. ಹಾಗಾಗಿ ಯಾವುದನ್ನು ಬಹಿರಂಗ ಹೇಳಿಲ್ಲ. ಕೆಲವು ಮಾಧ್ಯಮಗಳಲ್ಲಿ ರೇಣುಕಾಚಾರ್ಯ ಮಾಧ್ಯಮ ಸೃಷ್ಟಿ ಏನು ಮಾಡೋಕ್ಕಾಗಲ್ಲ. ಈಗ ಜಯೇಶ್ ಪಟೇಲ್ರು ಭಾಳ ಚೆನ್ನಾಗಿ ಒಂದು ಕತೆ ಹೇಳ್ತಿದ್ರು. ಮುಂದೆ ಹೋರಿ ಹೋಗ್ತಾ ಇತ್ತು, ತೋಳ ಕಾದು ಕುಳಿತಿತ್ತು. ಹಂಗೆ ಕೆಲವು ಕತೆ ಆಗಿದೆ. ಧನ್ಯವಾದಗಳು.